ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಕೆಲವು ಸ್ಟೈಲಿಶ್ ಫಾಂಟ್ಸ್ನ ಯಾವ ಥರ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಇದಕ್ಕೂ ಮುಂಚೆ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಆ ವೀಡಿಯೋಸ್ನ ಚೆಕ್ ಮಾಡಿ. ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಏನಾದರೂ ಡೌಟ್ ಇದ್ದರೆ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ. ಸೊ ನೀವು ಅದರಲ್ಲಿ ಮೆಸೇಜ್ ಮಾಡ್ಬೋದು. ಸೊ ನಿಮಗೆ ಸಾಧ್ಯವಾದಷ್ಟು ಹೆಲ್ಪ್ ಮಾಡೋಕ್ಕೆ ಸಹಾಯ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇರ್ತೀನಿ, ಸೊ ತುಂಬ ಲೇಟ್ ರಿಪ್ಲೈ ಆಗ್ಬೋದು. ಸೊ ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಸೊ ಇವತ್ತೇನೆಂದರೆ ನಾನು ಕೆಲವು ಸ್ಟ್ಯಾಂಡರ್ಡ್ ಫಾಂಟ್ಸ್ನ ಸ್ಟೈಲಾಗಿ ಬರೆದು ಸೊ ಅದನ್ನು ನಿಮಗಾಗಿ ಕೊಡ್ತಿದ್ದೀನಿ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವ ಥರ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ಏನು ಮಾಡ್ತೀನಿ ಅಂದರೆ ಇನ್ನೊಂದ್ಸರಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಬರೀಬೇಕು ಅನ್ನೋದನ್ನು, ಬ್ರಷ್ ಸೈಜನ್ನು. ಯಾಕಂದರೆ ಹೊಸಬರು ನೋಡ್ತಾ ಇದ್ದರೆ ಅವ್ರಿಗೆ ಯೂಸ್ ಆಗಲಿ. ಸೊ ಅವ್ರಿಗೋಸ್ಕರ ಇನ್ನೊಂದ್ಸರಿ ರಿಪೀಟ್ ಮಾಡಿ. ಸೊ ನೆಕ್ಸ್ಟು ಮೂವ್ ಆಗೋಣ. ಸೊ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಸೊ ನನಗೆ ಮತ್ತಷ್ಟು ವೀಡಿಯೋಸ್ನ ಮಾಡೋಕ್ಕೆ ನನಗೆ ಅದೇ ಸ್ಫೂರ್ತಿ. ಸೊ ಫಸ್ಟು ನೀವು ಪ್ಲೇಸ್ಟೋರಲ್ಲಿ ಇನ್ಫೈನೈಟ್ ಪೇಂಟರ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿ. ಸೊ ಅದರ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅದರಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು. ಸೊ ಅದು ಓಪನ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನೋಡ್ತಿರೋ ಪೇಜ್ ಇದೆಯಲ್ಲ, ಸೊ ಈ ಪೇಜ್ ಫಸ್ಟ್ ಪೇಜ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಬ್ಲ್ಯಾಂಕ್, ಇಮೇಜ್ ಮತ್ತು ಪ್ಯಾಟರ್ನ್. ಸೊ 3 ಆಪ್ಷನ್ ಇದೆ. ಸೊ 3 ಥರದಲ್ಲಿ ನೀವು ಡಿಫ್ರೆಂಟಾಗಿ ಬರೀಬೋದು. ಸೊ ಡಿಫಾಲ್ಟು ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡಿ. ನಿಮ್ಗೆ ವೈಟ್ ಬ್ಯಾಕ್ಗ್ರೌಂಡ್ ಬೇಕಾದರೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೋಡ್ಬೋದು ಪಿಕ್ಸೆಲ್ಸ್ ಇರುತ್ತೆ. ಸೊ ಪೇಪರು ಈ ಥರ ಸೆಲೆಕ್ಟ್ ಮಾಡ್ಬೋದು. ಕಲರ್ ನೀವು ಬ್ಲ್ಯಾಕು, ವೈಟು ಯಾವ ಕಲರ್ ಬೇಕು ಆ ಕಲರ್ ಸೆಲೆಕ್ಟ್ ಮಾಡ್ಬೋದು. ಸೊ ಒನ್ಸ್ ಇದು ನೀವು ಸೆಟ್ಟಿಂಗ್ನ ಅಡ್ಜಸ್ಟ್ ಮಾಡಿದ್ಮೇಲೆ ಕ್ರಿಯೇಟ್ ಅಂತ ಕೊಡಿ. ಸೊ ನೀವು ಅದನ್ನು ಕ್ರಿಯೇಟ್ ಅಂತ ಕೊಡ್ತಾ ಇದ್ದಂಗೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಬ್ರಷ್ ಒಂದು ಐಕಾನ್ ಕಾಣಿಸುತ್ತೆ. ಸೊ ಇಲ್ಲಿ ಡಿಫ್ರೆಂಟಾಗಿ ನಿಮಗೆ ಪೆನ್ಸಿಲ್ಸ್ ಅವೈಲೇಬಲ್ ಇದೆ, ಪೆನ್ಸು, ಕ್ಯಾಲಿಗ್ರಫಿ ತುಂಬ ಇದೆ. ಸೊ ನೀವು ಅದರದ್ದು ಸ್ವಲ್ಪ ಸೈಜಸ್ನ, ಸೆಟ್ಟಿಂಗ್ಸ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಅದು ಯಾವ ಥರ ಮಾಡಬೇಕು ಅನ್ನೋದು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ಆ ವೀಡಿಯೋಸ್ನ ನೋಡಿ ಗೊತ್ತಾಗುತ್ತೆ. ಟೆಲಿಗ್ರಾಮಲ್ಲಿ ತುಂಬ ಜನ ಆ್ಯಕ್ಚುಲಿ ಹಾಕಿದ್ದಾರೆ ನನಗೆ ಸೆಟ್ಟಿಂಗ್ಸ್, ಬ್ರಷ್ ಕಳಿಸಿ ಸರ್, ನಿಮ್ಮ ಸೆಟ್ಟಿಂಗ್ಸ್ನ ಕಳಿಸಿ ಸರ್ ಅಂದ್ಬಿಟ್ಟು. ಅದೇನಾಗುತ್ತೆ ಅಂದರೆ ಇದರಲ್ಲಿ ಆ ಸೆಟ್ಟಿಂಗ್ಸ್ನ ಕಳ್ಸೋಕ್ಕಾಗಲ್ಲ. ಯಾಕಂದರೆ ಅದನ್ನು XML ಫೈಲಲ್ಲಾಗಲಿ ಇಲ್ಲ ಬೇರೆ ಏನೋ ಫೈಲಲ್ಲಾಗಲಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ಅದು ಪ್ರಾಬ್ಲಮ್ ಇರೋದ್ರಿಂದ ಸೊ ಅದನ್ನು ಕಳ್ಸೋಕ್ಕಾಗಲ್ಲ. ನೀವು ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಟ್ರೈ ಮಾಡ್ತಾ ಇರಬೇಕು. ಬಟ್ ಈ ಸರಿ ಏನು ಮಾಡ್ತೀನಿ ಅಂದರೆ ಆ ಸೆಟ್ಟಿಂಗ್ಸ್ನ ಸ್ಕ್ರೀನ್ಶಾಟ್ ಇರುತ್ತಲ್ಲ, ಸೊ ಸ್ಕ್ರೀನ್ಶಾಟ್ನ ನಾನು ಈ ವಿಡಿಯೋ ಎಂಡಲ್ಲಿ ಸ್ಕ್ರೀನ್ಶಾಟ್ನ ಆ್ಯಡ್ ಮಾಡಿರ್ತೀನಿ. ಸೊ ನಿಮಗೆ ಯಾರಾದರೂ ಬ್ರಷ್ ಸೈಜ್ ಅವೈಲೇಬಲ್ ಇದ್ದರೆ, ಮೀನ್ಸ್ ಅವ್ರಿಗೆ ಸೆಟ್ಟಿಂಗ್ಸ್ ಏನಾದರೂ ಅವಶ್ಯಕತೆ ಇದ್ದರೆ, ಸೊ ನೀವು ಆ ಸ್ಕ್ರೀನ್ಶಾಟಿಂದ ಹೆಲ್ಪ್ ತೊಗೋಬೋದು. ಸೊ ನಿಮಗೆ ಏನಾದರೂ ಸ್ವಲ್ಪ ಆದರೂ ಯೂಸ್ ಆಗ್ಬೋದು ಅಂತ ನಮ್ಮದೊಂದು ಭರವಸೆ ಇದೆ. ಸೊ ಆದರೂ ಇನ್ನೊಂದ್ಸರಿ ಹೇಳ್ತೀನಿ. ಸೊ ಎಕ್ಸಾಂಪಲ್ ಇವಾಗ ನೀವು ಇಲ್ಲಿ ನೋಡ್ಬೋದು, ಸೊ ಕ್ಯಾಲಿಗ್ರಫಿಲಿ ಒಂದು ಇಲ್ಲಿದೆ. ಸೊ ನೀವು ಇಲ್ಲಿ ಮೇಲ್ಗಡೆ ಪ್ಲಸ್ ಮತ್ತು ಸೆಟ್ಟಿಂಗ್ಸ್ ಒಂದು ಇದೆ ಇಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಸೊ ಇದು ಸೈಜು. ಸೊ ನೀವು ಸೈಜು ಕಮ್ಮಿ ಮಾಡಿದಷ್ಟು ಸೊ ನಿಮಗೆ ಥಿನ್ ಆಗುತ್ತೆ ಪೆನ್ಸಿಲು, ಜಾಸ್ತಿ ಮಾಡಿದ್ರೆ ಥಿಕ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಕಮ್ಮಿ ಮಾಡಿದ್ರೆ ಮೇಲೆ ಒಂದು ಬರಿತಾ ಇರ್ತೀನಿ ನಾ ಅಂತ. ಸೊ ಎಷ್ಟು ಥಿನ್ ಇದೆ. ಸೊ ಇನ್ನೂ ಸ್ವಲ್ಪ ಇದು ಮಾಡಿದ್ರೆ ನೋಡಿ. ಸೊ ನೀವು ಡಿಸೈಡ್ ಮಾಡಬೇಕು ನಿಮಗೆ ಯಾವ ಥಿಕ್ನೆಸ್ ಬೇಕು ಅಂದ್ಬಿಟ್ಟು. ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು 35 to 40. ಸೊ ಇದು ಬೆಸ್ಟ್ ಆಗುತ್ತೆ. ಸೊ ನೆಕ್ಸ್ಟು ಒಪ್ಯಾಸಿಟಿ. ಸೊ ಒಪ್ಯಾಸಿಟಿ ಬಂದುಬಿಟ್ಟು 100% ಕೊಡಿ. ಸ್ಮೂತ್ನೆಸ್ ಯಾವಾಗಲೂ 75+ ಇರಲಿ. ಸೊ ನಾನು ಯೂಸ್ ಮಾಡೋದು 90. ಸೊ ಇದೆಲ್ಲ ಬೇಡ ನಿಮಗೆ. ಸೊ ಪ್ರೆಷರು ಡಿಪೆಂಡ್ ಆಗುತ್ತೆ. ಸೊ ನೀವು ಪ್ರೆಷರ್ ನೋಡ್ತಾ ಇದ್ದೀರಿ, ಪ್ರೆಷರ್ನ ನಾನು ಆನ್ ಮಾಡಿದ ತಕ್ಷಣ ಸೊ ಪ್ರೆಷರ್ ಕಂಪ್ಲೀಟಾಗಿ ಅದು ಆಫ್ ಆಯಿತು. ಸೊ ಇವಾಗ ನೋಡಿ, ಆ ಥಿಕ್ನೆಸ್, ಅದು ಪ್ರೆಷರ್ ಅಂದರೆ ಆ ಒಂದು ಇದು ಇರುತ್ತೆ, ಆ ಥಿಕ್ನೆಸ್ನ ಅದು ಕಂಪ್ಲೀಟಾಗಿ ಡೌನ್ ಮಾಡುತ್ತೆ. ಸೊ ಅದಕ್ಕೆ ಅದನ್ನು ಯೂಸ್ ಮಾಡಬೇಡಿ. ಸೊ ಸ್ಟ್ಯಾಂಡರ್ಡು ನಾನು ಇದನ್ನು ಯೂಸ್ ಮಾಡೋದು. ಇನ್ನು ನೆಕ್ಸ್ಟು ಏನಾಗುತ್ತೆ ಅಂದರೆ ಕೆಲವು ಹೆಡ್ಸಲ್ಲಿ ಒಂದು ಸೆಕೆಂಡು. ಸೊ ನೀವು ನೋಡ್ಬೋದು, ಈ ಹೆಡ್ಸಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸ್ಪೇಸಿಂಗ್ ಅಂತ ಇದೆ ಅಲ್ವಾ. ಸೊ ಇದು ಸ್ಪೇಸಿಂಗ್ನ ನೀವು ಟಚ್ ಮಾಡ್ತಾ ನೋಡ್ಬೋದು, ಅಲ್ಲಿ ಮೇಲೆ ಹೆಂಗೆ ಲೈನ್ ಬರುತ್ತೆ. ಸೊ ಇವಾಗ ನೋಡಿ ಯಾವ ಥರ ನಿಮಗೆ 0 ಆ್ಯಡ್ ಆಗುತ್ತೆ, ಸ್ಪೇಸಿಂಗ್ ಬರುತ್ತೆ ನಿಮ್ಮ ಪೆನ್ನಲ್ಲಿ, ಬ್ರಷಲ್ಲಿ. ಸೊ ನೀವು ಸ್ಪೇಸಿಂಗ್ನ ರಿಮೂವ್ ಮಾಡಿದ್ರೆ ಫುಲ್ಲು ಸ್ಮೂತ್ ಆಗುತ್ತೆ. ಸೊ ಹಾಗೆ ಸಾಫ್ಟ್ನೆಸ್ಸು, ನಿಮ್ಗೆ ಎಷ್ಟು ಸಾಫ್ಟ್ ಬೇಕು ಅನ್ನೋದನ್ನು ನೋಡಿ. 100 ಕೊಟ್ಟರೆ ಫುಲ್ಲು ಬ್ಲರ್ ಅನಿಸುತ್ತೆ, ಸ್ವಲ್ಪ ನೋಡ್ಬೋದು ಇವಾಗ ಬ್ಲರ್ ಕಾಣಿಸುತ್ತೆ. ಸೊ 0 ಇಟ್ಟರೆ ಫುಲ್ ಥಿಕ್ ಇರುತ್ತೆ, ಅಂದರೆ ಕ್ಲಾರಿಟಿ ಇರುತ್ತೆ. ಸೊ ನಿಮಗೆ ಬೆಟ್ರ್ 0ಗೆ ಹೋಗಿ. ಸ್ಪೇಸಿಂಗ್ ಅವಶ್ಯಕತೆ ಇಲ್ಲ, ನಿಮಗೆ ಇದೇ ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ನೆಕ್ಸ್ಟು ಇಲ್ಲೂ ಅಷ್ಟೇ, ಪ್ರೆಷರು, ವೆಲಾಸಿಟಿ ನಾನೆಲ್ಲ ಯಾವುದು ಯೂಸ್ ಮಾಡಲ್ಲ. ಸೊ ಇದು ನಾನು ಸ್ಟ್ಯಾಂಡರ್ಡಾಗಿ ಯೂಸ್ ಮಾಡೋದು ಇಷ್ಟೇ. ಸೊ ಇದೇ ಎಷ್ಟೊಂದು ಜನಕ್ಕೆ ಬರ್ತಿಲ್ಲ ಅಂತೆ. ಸೊ ಇದರಿಂದ ಹೆಲ್ಪ್ ಆಗಿರ್ಬೋದು. ಈ ಸ್ಕ್ರೀನ್ಶಾಟ್ನ ನಿಮಗೆ ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ.
ಸೊ ಇವಾಗ ಮೇನ್ ಇದಕ್ಕೆ ಅಂದರೆ ಬರೆಯೋದು ಹೇಗೆ ಅಂದರೆ, ಸೊ ಇಲ್ಲಿ ನೋಡ್ಬೋದು ನೀವು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ. ಇವಾಗ ಎ ಅಂತ ಇರುತ್ತಲ್ವ, ಸೊ ನೋಡಿ ಯಾವ ಥರ ಬರಿಬೋದು ಏನ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಇಷ್ಟೆಲ್ಲ ನೀವು ಬರಿಬೋದು. ಸೊ ಒಂದ್ಸರಿ ಬರೀ ಒಂದೇ ಒಂದು ಶಬ್ದನ ಒಂದು 10 ಸರಿ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಒಂದ್ಸರಿ ಬರೆದ ಮೇಲೆ ನೀವು ನೋಡ್ಬೋದು ಈ ಥರ ಒಂದು ಎಫೆಕ್ಟ್ ಸಿಗುತ್ತೆ ನಿಮಗೆ. ನೋಡ್ಬೋದು ಇಲ್ಲಿ ನಾನು ಹಂಗೆ ಅಂಡು ಮಾಡಿ ಮತ್ತೆ ಬರಿತಾ ಇರ್ತೀನಿ. ಸೊ ನಿಮಗೆ ಯಾವಾಗ ಒಂದು ಇದು ಚೆನ್ನಾಗಿದೆ ಅನಿಸುತ್ತೆ ಅಲ್ಲಿ ಟ್ರೈ ಮಾಡ್ತಾ ಇರಿ. ಸೊ ನಿಮ್ಗೆ ಅವಾಗ ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿದಷ್ಟು ಇದು ನಿಮಗೆ ಬರೆಯೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ನೀವು ಇದನ್ನು ಕಂಪ್ಯೂಟರಲ್ಲಿ ಮಾಡ್ತಿಲ್ಲ, ಅದೇ ಡಿಜಿಟಲ್ ಪೆನ್ನಿಂದ ಯೂಸ್ ಮಾಡ್ತಿಲ್ಲ. ಸೊ ಇದನ್ನು ನೀವು ನಿಮ್ಮ ಕೈ ಬೆರಳಿಂದ ಮಾಡ್ತೀರ. ಸೊ ನಿಮ್ಮ ಕೈ ಬೆರಳು ಸ್ವಲ್ಪ ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗೋಲ್ಲ ಬೇಗ ಸ್ಕ್ರೀನ್ ಮೇಲೆ. ಸೊ ನೀವು ಅದಕ್ಕೆ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಮ ಕೈ ಬೆರಳು ನಿಮ್ಮ ಪೆನ್ ಥರ ಒಂದು ಗ್ರಿಪ್ ಸಿಗೋವರೆಗೂ ಸೊ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಸೊ ಇವಾಗ ನೋಡ್ಬೋದು ಇಲ್ಲಿ ಎ ಅಂತ ಬರ್ತಿದ್ದೀನಿ. ಸೊ ನೆಕ್ಸ್ಟು ಕ. ಸೊ ನೀವು ಇದನ್ನು ಸ್ಕ್ರೀನ್ ಈ ಥರ ಮೂವ್ ಮಾಡ್ಬೋದು. ಎರಡು ಬೆರಳು ಯೂಸ್ ಮಾಡಿ ಜೂಮ್ ಔಟ್ ಮಾಡ್ಬೋದು, ಈ ಥರ ಮೂವ್ ಮಾಡ್ಬೋದು. ಸೊ ನೆಕ್ಸ್ಟು ಬಿ. ಸೊ ಇವಾಗ ಏಕಾಂಗಿ. ಸೊ ಇದೇ ಥರ ನಂದು ಫೇವ್ರೇಟ್ಸಲ್ಲಿ ಕೆಲವು ಬ್ರಷಸ್ ಇದೆ. ಇಲ್ಲಿ ಸಾಫ್ಟ್ ಪೇಪರ್ ಅಂತ ಇದೆ. ಸೊ ಈ ಥರ ಮೂವ್ ಮಾಡಿ. ನೋಡಿ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂದರೆ ಅದೇ ಬ್ರಷ್ ಸೈಜು ಮತ್ತು ಪೆನ್ಸಿಲ್ ಯೂಸ್ ಮಾಡಿರೋ ಕ್ಯಾಲಿಗ್ರಫಿ ಪೆನ್ಸಿಲ್ನ ಡಿಫ್ರೆನ್ಸ್ ಇದೆ. ಸೊ ಇದು ಫಸ್ಟ್ ಬಂದು ಸಾಫ್ಟ್ ಪೇಪರ್ ಪೆನ್ಸಿಲು. ಫಸ್ಟ್ ಬರೆದಿರೋದು ಫ್ಲೋರಲ್ ಪಿಸ್ಟೆಲ್ಲು, ಸೆಕೆಂಡ್ ಬರೆದಿರೋದು ಸಾಫ್ಟ್ ಪೇಪರ್. ಎರಡೂ ಕ್ಯಾಲಿಗ್ರಫಿಲಿ ಅವೈಲೇಬಲ್ ಇದೆ. ನೀವು ನೋಡ್ಬೋದು 1 2 3 4 4th ಒನ್ ಇದೆಯಲ್ಲ ಸಾಫ್ಟ್ ಪೇಪರು ಥಿನ್ನು, ಅದು ಪ್ಲಸ್ಸು 6th ಒನ್ನು ಫ್ಲೋರಲ್ ಪಿಸ್ಟಲ್. ಸೊ ನಾನು ಮ್ಯಾಕ್ಸಿಮಮ್ 99% ಯೂಸ್ ಮಾಡೋ ಬ್ರಷಸ್ ಅಂದರೆ ಇದು ಎರಡೇ ಬ್ರಷಸ್ಸು. ಸೊ ಎರಡು ಬ್ರಷಸ್ ತುಂಬ ಎಫೆಕ್ಟಿವ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಆಮೇಲೆ ಇದನ್ನೇ ಇವಾಗ ನೋಡಿ ಇಲ್ಲಿ ಫಸ್ಟ್ ಒಂದು ಬರ್ತಿದೆಯಲ್ಲ, ಸೊ ಅದನ್ನು ಸ್ವಲ್ಪ ನೀವು ಜೂಮ್ ಮಾಡಿದ್ರೆ ಇನ್ನೂ ಥಿಕ್ನೆಸ್ ಆಗುತ್ತೆ. ಸೊ ನೀವು ಬರೆಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಇವಾಗ ನೋಡ್ಬೋದು ಫಸ್ಟ್ ಮತ್ತು ಥರ್ಡ್ ಬ್ರಷ್ ಎರಡು ಸೇಮು, ಆದರೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಏನಕ್ಕಂದರೆ ಅದು ಬರೆಯೋದ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಏನಂದರೆ, ಸೊ ಏಕಾಂಗಿ ಅಂತ ಹಿಂಗೂ ಬರಿಬೋದು. ಸೊ ನೀವು ನೋಡ್ಬೋದು ಇವಾಗ ಎರಡು ಸೇಮ್ ಪೆನ್ಸಿಲು, ಸೇಮ್ ಸೆಟ್ಟಿಂಗು, ಸೇಮ್ ಥಿಕ್ನೆಸ್ಸು, ಆದರೂ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಏನಕ್ಕೆ ಅಂದರೆ ಅದು ಬರೆಯೋರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ಯೂರ್ಲಿ ಬರೆಯೋರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಥರ ಬರೀತೀರೋ ಆ ಥರ ಅದು ಡಿಪೆಂಡ್ ಆಗುತ್ತೆ. ಸೊ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ನಾವಿಕ ಅಂತ ಇದೆ. ಇದು ಸಿಂಪಲ್ ನಾವಿಕ. ಸೊ ಇದನ್ನೇ ಸ್ವಲ್ಪ ಕ್ರಿಯೇಟಿವ್ ಆಗಿ ಬರೆಯೋಣ ಅಂದರೆ ಹೆಂಗೆ ಬರಿಬೋದು ನೋಡ್ಬೋದು ನೀವು. ನಾವಿಕ ಇದು ಸ್ವಲ್ಪ ಕ್ರಿಯೇಟಿವ್ ಆಗಿ ಅನ್ನಿಸ್ತಲ್ಲ. ಸೊ ಅದೇ ಥರ ನೀವು ಇನ್ನೂ ಒಂದು ಬರಿಬೋದು. ಸೊ ಇವಾಗ ನೋಡ್ಬೋದು ಇದು 3 ನಾವಿಕ ಇದೆ ಇಲ್ಲಿ. ಸ್ವಲ್ಪ ಫಸ್ಟ್ ಒಂದು ಸಿಂಪಲ್ ನಾವಿಕ, ಸೆಕೆಂಡ್ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿರುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಕ್ಲಿಯರಾಗಿ ನಾವಿಕ ಅಂತ ಗೊತ್ತಾಗುತ್ತೆ. ಸೊ ಇದು ಈ ಥರ ಬರೆಯೋದು. ಸೊ ಇದಾದಮೇಲೆ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ 3 ಡಾಟ್ ಕಾಣಿಸುತ್ತಲ್ಲ, ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಟ್ಟು ಎಕ್ಸ್ಪೋರ್ಟ್ ಸೇವ್ ಕೊಟ್ಟರೆ ಇದು PNGಲಿ ಬ್ಯಾಕ್ಗ್ರೌಂಡ್ ಹೋಗುತ್ತೆ, ಬರೀ ನಿಮ್ಮ ಲೆಟರ್ ಮಾತ್ರ ಸೇವ್ ಆಗುತ್ತೆ. ಸೊ ಇದನ್ನು ನೀವು ಆಮೇಲೆ ನೀವು ಇನ್ಶಾಟು, ಪಿಕ್ಸಲ್ ಲ್ಯಾಬು, ಕೈನ್ ಮಾಸ್ಟರು, ವಿನ್ ಅಪ್ಲಿಕೇಶನು, ಅಲೈಟ್ ಮೋಷನು, ಸೊ ನೀವು ಎಲ್ಲಿ ಬೇಕಾದರೂ ಇದನ್ನು ಸ್ಟಿಕ್ಕರ್ ಅಂತ ಒಂದು ಆಪ್ಷನ್ ಇರುತ್ತೆ. ಪ್ರತಿಯೊಂದು ಅಪ್ಲಿಕೇಶನ್ ಸ್ಟಿಕ್ಕರ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದರಲ್ಲಿ ನೀವು ಇದನ್ನು PNGನ ಯೂಸ್ ಮಾಡಿದ್ರೆ ಟೆಕ್ಸ್ಟ್ ರೂಪದಲ್ಲಿ ಫಾರ್ಮ್ಯಾಟಲ್ಲಿ ನಿಮಗೆ ಯೂಸ್ ಆಗುತ್ತೆ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಇವಾಗ ನಿಮಗೆ ಕೆಲವರಿಗೆ ಕವನ ಬರೀತಿರ್ತಾರೆ, ಕೆಲವರು ರೀಲ್ಸ್ ಮಾಡ್ತಾ ಇರ್ತಾರೆ, ಕೆಲವರು ಮೋಷನ್ ಪೋಸ್ಟರ್ ಮಾಡ್ತಿರ್ತಾರೆ, ಕೆಲವರು ಶಾರ್ಟ್ ಮೂವೀಸ್ ಮಾಡ್ತಾ ಇರ್ತೀರ, ಆಲ್ಬಮ್ ಸಾಂಗ್ಸ್ ಮಾಡ್ತಿರ್ತೀರ. ಸೊ ಅದಕ್ಕೆ ತುಂಬ ಕೆಲವೊಂದು ವರ್ಡಿಂಗ್ಸ್ ಬೇಕಾಗಿರುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಕೆಲವು ಸ್ಟ್ಯಾಂಡರ್ಡ್ ಶಬ್ದಗಳನ್ನ, ಅಂದರೆ ಏಕಾಂಗಿ, ಪಯಣಿಗ, ನಾವಿಕ, ಸೊ ಒಂಟಿತನ, ಪ್ರೀತಿ, ಸ್ನೇಹ, ಗೆಳೆತನ, ಸಂಬಂಧ, ಸೊ ಈ ಥರದ ಕೆಲವು ಶಬ್ದಗಳನ್ನ ನಾನೇನು ಮಾಡ್ತೀನಿ ಅಂದರೆ ಬರೆದುಬಿಟ್ಟು ಇದ್ರ ಜೊತೆ ಡೌನ್ಲೋಡ್ ಮಾಡೋಕ್ಕೆ ನಿಮಗೆ ಅವಕಾಶ ಕೊಡ್ತೀನಿ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಡೌನ್ಲೋಡ್ ಹೇಗೆ ಮಾಡೋದು ಅಂತ ಅಂದರೆ, ನಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅದ್ರ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಆ ಡಿಸ್ಕ್ರಿಪ್ಷನ್ ಮುಖಾಂತರ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಆ್ಯಡ್ ಆಗಿ, ಸೊ ನಾನು ಅವಾಗವಾಗ ಈ ಥರದ್ದು ಫಾಂಟ್ಸ್ಗಳನ್ನ ಬರೆದಿರೋದನ್ನು
ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ನೀವು ಆರಾಮಾಗಿ ಡೌನ್ಲೋಡ್ ಮಾಡಿ ನಿಮಗೆ ಬೇಕಾದನ್ನು ಯೂಸ್ ಮಾಡ್ಕೋಬೋದು. ಸೊ ಅದರೇನು ವಾಟರ್ ಮಾರ್ಕ್ ಇರಲ್ಲ, ಏನೂ ಇರಲ್ಲ, ಜಸ್ಟ್ ವರ್ಡ್ ಇರುತ್ತೆ, ಶಬ್ದ ಇರುತ್ತೆ. ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಡಿಫ್ರೆಂಟ್ ಶಬ್ದಗಳನ್ನ ಡೈಲಿ ಒಂದಾದ್ರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸಪೋಸ್ ನಿಮಗೆ ಪರ್ಟಿಕ್ಯುಲರಾಗಿ ಬೇರೆ ವರ್ಡ್ ಬೇಕಿತ್ತು ಅಂದರೆ ಮೆಸೇಜ್ ಮಾಡಿ, ಅದೇ ಲಿಂಕ್ ಮುಖಾಂತರ ನನಗೆ ಡೈರೆಕ್ಟಾಗಿ ನನ್ನ ಹೆಸರಿಗೆ SNM ಎಡಿಟ್ ಬಾಕ್ಸ್ಗೆ ಮೆಸೇಜ್ ಮಾಡಿ. ಸೊ ಮೆಸೇಜ್ ಮಾಡಿದ್ರೆ ಸ್ವಲ್ಪ ಬ್ಯುಸಿ ಇರ್ತೀನಿ, ಬಟ್ ಖಂಡಿತ ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನು ನಾನು ಟೈಮ್ ಮಾಡಿಕೊಂಡು ನಿಮಗೆ ಬರೆದು ನಿಮಗೆ ಕಳಿಸ್ತೀನಿ. ಸೊ ಅದಕ್ಕೆ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೂ ಒಳ್ಳೆಯದು, ಇನ್ನೂ ಕೆಲವ್ರಿಗೆ ಅದರಿಂದ ಯೂಸ್ ಆಗುತ್ತೆ. ಸೊ ಗೊತ್ತಿಲ್ಲದೇ ಇರೋರಿಗೆ ಅದರಿಂದ ಹೆಲ್ಪ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿದಷ್ಟು ಜನಕ್ಕೆ ಸ್ಪ್ರೆಡ್ ಆಗುತ್ತೆ. ಸೊ ಇನ್ನೂ ಜನಕ್ಕೆ ಮಾಹಿತಿ ತಲುಪುತ್ತೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.